ಹಾಯ್ ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಆ್ಯಸ್ ಯೂಶುವಲ್ ಸೈನ್ಸ್ ಕ್ಲಾಸಸ್ನ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ ಫಸ್ಟ್ ಕ್ವಶನ್ ನೋಡೋದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ವೀಡಿಯೋ ಇಷ್ಟ ಆದರೆ ಅಥವಾ ಈ ವಿಡಿಯೋ ನಿಮಗೇನೋ ಯೂಸ್ಫುಲ್ ಅನಿಸಿದ್ರೆ ಅಥವಾ ನಿಮ್ಮ ವಿಡಿಯೋ ಏನಾದರೂ ಯೂಸ್ ಆದರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಓಕೆ, ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಈ ಕೆಳಗಿನ ಬಣ್ಣಗಳನ್ನು ಅವುಗಳ ತರಂಗಾಂತರದ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ತರಂಗ ದೂರದ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಬರೆಯಿರಿ. ಏರಿಕೆ ಕ್ರಮ ಅಂದರೆ ಚಿಕ್ಕದಿಂದ ದೊಡ್ಡದಾಗಿ ಹೋಗ್ತಕ್ಕಂಥದ್ದು ಆಗಿರುತ್ತೆ. ಕೆಂಪು, ಹಸಿರು, ನೀಲಿ, ಕೆಂಪು. ಇದೆಲ್ಲ ನಮಗೆ ಆಮೇಲೆ ತೊಗೊಳ್ಳೋಣ ಸ್ನೇಹಿತರೆ. ಅದಕ್ಕೂ ಮೊದಲು ನಾವು ತರಂಗ ದೂರ ಅಂತ ಹೇಳಿದಾಗ ನೋಡಿ, ಇಲ್ಲಿ ತರಂಗ ದೂರ ಅಂದರೆ ಇದಿದೆ ಅಲ್ವಾ. ಇಲ್ಲಿಂದ ಇಷ್ಟಕ್ಕೆ ನೋಡಿ ಎಷ್ಟು ಮೀಟ್ರ್ ಬರಬಹುದು. ಇದಕ್ಕಿಂತ ಇದು ಜಾಸ್ತಿ ಇದೆ ಅಲ್ವಾ ತರಂಗ ದೂರ, ನ್ಯಾನೋಮೀಟರಲ್ಲಿ ಹಡಿತಾ ಹೋಗ್ತೀವಿ. ನೋಡಿ ಇದೇನಿದೆಯೋ ಇದು ರೆಡ್ಡು, ಇದು ಜಾಸ್ತಿ ಇದೆ ಸ್ನೇಹಿತರೆ. ಇವಕ್ಕೆಲ್ಲ ಹೋಲಿಸ್ಕೊಂಡಾಗ ಹೌದಾ. ಅತಿ ಚಿಕ್ಕ ಅಂತ ದೂರ ಹೊಂದಿರತಕ್ಕಂಥದ್ದು ವೈಲೆಟ್ ಆಗಿರುತ್ತೆ. ಅತಿ ಜಾಸ್ತಿ ಹೊಂದಿರತಕ್ಕಂಥ ಒಂದು ತರಂಗ ದೂರ ಅಂತ ಹೇಳಿದಾಗ ರೆಡ್ ಅಥವಾ ಕೆಂಪು ಅಂತ ಹೇಳ್ತೀವಿ ಸ್ನೇಹಿತರೆ, ಹೌದಾ. ಈ ರೀತಿ ಇರಬೇಕಾದ್ರೆ ನಿಮಗೆ ಇದನ್ನು ಸಹ ಕೊಟ್ಟಿದ್ದೀನಿ ನ್ಯಾನೋಮೀಟರಲ್ಲಿ, ನೇರಳೆ. ಬೇಕಾದ್ರೆ ಇದನ್ನು ನೀವು ನೋಟನ್ನು ಮಾಡ್ಕೊಳ್ಬಹುದು. ಇಂಡಿಗೋ, ನೀಲಿ, ಹಸಿರು, ಹಳದಿ, ಕಿತ್ತಳೆ, ಕೆಂಪು. ಇದನ್ನು ನಾವು ಯಾವ ರೇಂಜಲ್ಲಿ ಹಾರ್ಡರ್ ಇಟ್ಕೊಳ್ತೀವಿ ಅಂದರೆ ವಿಬ್ಗಯರ್ ಅಂತ ಹೇಳ್ತೀವಿ. VIBGYOR ವಿಬ್ಗಯರ್. ಇದು ಹಾರ್ಡರ್ ವೈಸ್ ಆಗಿ ನಾವು ನಮ್ಮ ಒಂದು ನೆನಪಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಇರ್ತಕ್ಕಂಥ ಒಂದು ಕೋಡ್ ಅಥವಾ ಸೂತ್ರ ಅಂತ ಹೇಳ್ಬೋದು ಸ್ನೇಹಿತರೆ, ಆಯಿತಾ. ವಿಬ್ಗಯರ್. ಈ ಬೇಸಿಸ್ ಮೇಲೆ ನೋಡ್ತಾ ಹೋದಾಗ ಕೊಟ್ಟಿರ್ತಕ್ಕಂಥದ್ದೇನು, ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟವ್ರೆ. ಅಂದರೆ ಚಿಕ್ಕದ್ರಿಂದ ದೊಡ್ಡದಾಗ್ತಾ ಹೋಗ್ತಕ್ಕಂಥದ್ದು ಅಲ್ವಾ. ಚಿಕ್ಕದು ಯಾವುದೀಗ ರೆಡ್ಡು ಅತಿ ಚಿಕ್ಕದಾಗಿ, ವೈಲೆಟ್ ಅಂತ ನೇರಳೆ ಬಣ್ಣ ಅಂತ ಏನು ಹೇಳ್ತೀವೋ, ಅದು ಅತಿ ಕಡಿಮೆ ಒಂದು ತರಂಗ ದೂರವನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ. ಹಾಗೆ ಇಲ್ಲಿ ನೇರಳೆ ಕೊಟ್ಟಿದ್ದಾರೆ, ನೇರಳೆ ಕೊಟ್ಟಿಲ್ಲ. ಅದಾದ ನಂತರ ಬರ್ತಕ್ಕಂಥ ಇಂಡಿಗೋನು ಸಹ ಇಲ್ಲಿ ಕೊಟ್ಟಿಲ್ಲ ಸ್ನೇಹಿತರೆ. ಅದಿಲ್ಲ ಅಂದರೆ ನೀಲಿ ಕೊಟ್ಟಿದ್ದಾರಾ, ಓಕೆ ನೀಲಿ ಕೊಟ್ಟಿದ್ದಾರೆ. ನೀಲಿ ತೊಗೊಳ್ತೀವಿ. ಫಸ್ಟ್ ಒಂದು ಆಪ್ಷನು ಬಿ ತಪ್ಪಾಗುತ್ತೆ, ನೀಲಿ ಬಂತು. ಅದಾದ ನಂತರ ನೀಲಿ ಆದಮೇಲೆ ನಮಗೆ ಹಸಿರು, ಹಳದಿ ಇದೆ ಅಲ್ವಾ. ಹಸಿರು ಮತ್ತು ಹಳದಿ. ಹಸಿರು ಇದೆ, ಇಲ್ಲಿದೆ ಹಸಿರು. ಕೆಂಪು ಬರಲ್ಲ. ಕೆಂಪು ಅತಿ ದೊಡ್ಡದಾಗಿರ್ತಕ್ಕಂಥದ್ದು, ಅತಿ ದೊಡ್ಡ ತರಂಗ ದೂರವನ್ನು ಹೊಂದಿರತಕ್ಕಂಥದ್ದೇ ಕೆಂಪು ಆಗಿರುತ್ತೆ. ಹಾಗಾಗಿ ಕೆಂಪು ಲಾಸ್ಟ್ ಫೈನಲ್ ಆಗಿ ಬರ್ತಕ್ಕಂಥದ್ದಾಗಿರುತ್ತೆ. ನೀವು ಇಲ್ಲೂ ಸಹ ನೋಡ್ಕೊಳ್ಬೋದು ಸ್ನೇಹಿತರೆ, ಲಾಸ್ಟಲ್ಲಿ ಕೆಂಪು ಅಂತ ಏನು ಕೊಟ್ಟಿದ್ದಾರೋ ಕೆಂಪು ಕೊಟ್ಟಿದ್ದಾರೆ. ಹಾಗಾಗಿ ಇದು ಬರಲ್ಲ, ಕೆಂಪು ಲಾಸ್ಟಲ್ಲಿ ಬರುತ್ತೆ. ಫಸ್ಟ್ ನೀಲಿ ಬರ್ತಕ್ಕಂಥದ್ದು, ಹಸಿರು, ಕೆಂಪು. ಇದರ ಒಂದು ಹಾರ್ಡ್ ವೈಸಲ್ಲಿ ನೋಡ್ತಾ ಹೋಗ್ತೀವಿ, ನೀಲಿ, ಹಸಿರು, ಕೆಂಪು. ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಬರುತ್ತೆ ಸ್ನೇಹಿತರೆ, ಏನಂದರೆ ತರಂಗ ದೂರ ಆಯಿತು, ಫ್ರೀಕ್ವೆನ್ಸಿ ಆವೃತ್ತಿ ಅಂತ ಹೇಳ್ತೀವಿ. ಆವೃತ್ತಿ ಏನಿದೆಯೋ ನೋಡಿ, ಆವೃತ್ತಿ ಅಂತಕ್ಕಂಥದ್ದು ಎಲ್ಲಿ ಚಿಕ್ಕದಾದಂಥ ತರಂಗ ದೂರ ಇದೆಯೋ ಇದರ ಆವೃತ್ತಿ ಜಾಸ್ತಿ ಇರುತ್ತೆ. ಅತಿ ಹೆಚ್ಚು ಆವೃತ್ತಿಯನ್ನು ಹೊಂದಿರತಕ್ಕಂಥದ್ದು ವೈಲೆಟ್ ಆಗಿರುತ್ತೆ, ಅತಿ ಕಡಿಮೆ ಆವೃತ್ತಿಯನ್ನು ಹೊಂದಿರತಕ್ಕಂಥದ್ದು ರೆಡ್ ಆಗಿರುತ್ತೆ. ತರಂಗ ದೂರ ಬಂದು ರೆಡ್ಡು ಜಾಸ್ತಿ, ಆವೃತ್ತಿ ಬಂದು ರೆಡ್ದು ಕಡಿಮೆ. ತರಂಗ ದೂರ ವೈಲೆಟ್ದು ಕಡಿಮೆ, ಆವೃತ್ತಿ ಜಾಸ್ತಿ ಆಗಿರುತ್ತೆ. ಇನ್ನು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಸ್ನೇಹಿತರೆ ನಿಮಗೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ಲು ಒಂದು ಇದನ್ನು ತೊಗೊಳ್ತೀವಿ ಅಂತ ಅಂದ್ಕೊಂಡ್ರೆ ಆಯಿತಾ. ಇಲ್ಲೇನಾಗುತ್ತೆ, ಈಗ ಕಾಂಪ್ರೆಸ್ಡ್ ಗ್ಯಾಸ್ ಅಂತ ನಾವು ಹೇಳ್ತೀವಿ. ಏನಂದರೆ ನೋಡಿ, ಇದರೊಳಗಡೆ ಹತ್ತಿಯನ್ನು ಹಾಕಿರ್ತೀರ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ. ಹತ್ತಿನ ತುಂಬಿಸ್ತಿರ್ತೀರ ಆಯಿತಾ, ಹತ್ತಿನ ತುಂಬಿಸ್ತೀರ. ಈಗ ಹತ್ತಿನ ಇಷ್ಟಕ್ಕೂ ಫುಲ್ಲು ತುಂಬಿಸ್ಬೋದು, ಅದೇ ಹತ್ತಿನ ನೋಡಿ ಇಷ್ಟರೊಳಗಡೆ ಸಹ ನೀವು ತುಂಬಿಸ್ಬೋದು. ಹೆಂಗಂದರೆ ಲೂಸ್ ಅಂದರೆ ಬಿಡಿಬಿಡಿಯಾಗಿ ಹಾಕಿ ಇದ್ರ ತುಂಬ ತುಂಬಿಸ್ತೀರಿ, ಇದ್ರ ತುಂಬ ಸಹ ತುಂಬಿಸ್ಬೋದು ಅಲ್ವಾ. ಅಂದರೆ ಅಮ್ಕಿ ತುಂಬತಕ್ಕಂಥದ್ದು. ಅದೇ ರೀತಿ ಇಲ್ಲೇನಾಗುತ್ತೆ ಅಂದರೆ ಇದರಲ್ಲಿ ಆವೃತ್ತಿ ಫ್ರೀಕ್ವೆನ್ಸಿ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ. ಇನ್ನೂ ಹೇಳಬೇಕಂತಂದರೆ ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ನಿಂತಿರ್ತೀನಿ ಸ್ನೇಹಿತರೆ, ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿಂದ ಯಾರೋ ಹೇಳ್ತಾರೆ, ಕೂಗ್ತಾರೆ ಅಂತ ಅಂದ್ಕೊಳ್ಳಿ. ಬೇಗ ಕೇಳಿಸುತ್ತೆ. ಅದೇ ಇಲ್ಲಿದೆ ಅಂತಂದರೆ ಇದಕ್ಕೆ ಹೋಲಿಸ್ಕೊಂಡಾಗ ಇದು ನಮಗೆ ಜಾಸ್ತಿ ಕೇಳಿಸ್ತಕ್ಕಂಥದ್ದು ಅಲ್ವಾ. ಅದೇ ರೀತಿ ಇದು ವೈಲೆಟ್ದು ಆವೃತ್ತಿ ಬಂದು ಜಾಸ್ತಿ ಇರುತ್ತೆ, ರೆಡ್ದು ಕಡಿಮೆ ಇರುತ್ತೆ. ಹಿಂಗೆ ಹೋಗ್ತಾ ಆವೃತ್ತಿ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಒಂದು ರೇಡಿಯೋದ ಧ್ವನಿಯನ್ನು ಹೆಚ್ಚಿಸಿದಾಗ ಆ ರೇಡಿಯೋದಿಂದ ಬರುವ ಶಬ್ದದ ತರಂಗಗಳ ಆವರ್ತನವು ಹೆಚ್ಚಾಗುತ್ತದೆ, ಕಡಿಮೆಯಾಗುತ್ತದೆ. ಆವರ್ತನದಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ, ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಒಂದು ರೇಡಿಯೋದ ಧ್ವನಿಯನ್ನು ಹೆಚ್ಚಿಸಿದಾಗ ಆ ರೇಡಿಯೋದಿಂದ ಬರುವ ಶಬ್ದದ ತರಂಗಗಳ
ಆವರ್ತನವು ಏನಾಗುತ್ತದೆ, ಹೆಚ್ಚಾಗುತ್ತಾ, ಕಡಿಮೆ ಆಗುತ್ತಾ ಅಥವಾ ಏನಾಗುತ್ತೆ ಅಂತ ಕೇಳಿದರೆ, ಸೊ ಇಲ್ಲಿ ಏನೂ ಆಗಲ್ಲ ಸ್ನೇಹಿತರೆ. ಯಾಕಂತ ಅಂದರೆ ಅದು ಆವರ್ತನ ಯಾವುದೇ ಬದಲಾವಣೆ ಆಗೋದಿಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದರೆ ನೋಡಿ, ಧ್ವನಿ ತರಂಗಗಳ ಗಟ್ಟಿತನವು ಧ್ವನಿ ತರಂಗಗಳ ಆವರ್ತನವನ್ನು ಅವಲಂಬಿಸಿರುವುದಿಲ್ಲ. ಸೊ ಹಾಗಾಗಿ ಅಲ್ಲಿ ಯಾವುದೇ ಒಂದು ಚೇಂಜಸ್ ಆಗೋದಿಲ್ಲ. ಸೊ ಧ್ವನಿ ತರಂಗಗಳ ಗಟ್ಟಿತನವು ಶಬ್ದದ ತರಂಗಗಳ ಆಂಪ್ಲಿಟ್ಯೂಡ್ಗೆ ನೇರ ಅನುಪಾತದಲ್ಲಿರುತ್ತೆ. ಸೊ ಆಂಪ್ಲಿಟ್ಯೂಡ್ ಜಾಸ್ತಿ ಅಂದರೆ ಗಟ್ಟಿತನ ಜಾಸ್ತಿ ಇರಲಿ, ಆಂಪ್ಲಿಟ್ಯೂಡ್ ಜಾಸ್ತಿ ಆಗುತ್ತೆ. ಆಯಿತಾ, ಆಂಪ್ಲಿಟ್ಯೂಡ್ ಜಾಸ್ತಿ ಆಗುತ್ತೆ. ಗಟ್ಟಿತನ ಅಥವಾ ಈ ಒಂದು ಗಟ್ಟಿತನ ಅಂತಕ್ಕಂಥದ್ದು ಸೌಂಡ್ ಧ್ವನಿ ಕಡಿಮೆ ಇದ್ದರೆ ಆಂಪ್ಲಿಟ್ಯೂಡು ಸಹ ಕಡಿಮೆ ಆಗುತ್ತೆ. ಬಟ್ ಇದು ಆವರ್ತನಕ್ಕೂ ಅದಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ. ಇನ್ನು ಶಬ್ದವನ್ನು ಡೆಸಿಮಲ್ಗಳಲ್ಲಿ ಅಳಿತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವುದು ವಿದ್ಯುತ್ ವಾಹಕ ಅಲ್ಲ ಅಂತ ಕೊಟ್ಟಿದ್ದಾರೆ. ಗ್ರಾಫೈಟ್, ಕಬ್ಬಿಣ, ಸೋಡಿಯಂ, ಮೇಲಿನ ಯಾವುದು ಅಲ್ಲ. ಈ ಕೆಳಗಿನಲ್ಲಿ ಯಾವುದು ವಿದ್ಯುತ್ ವಾಹಕ ಅಲ್ಲ. ಸೊ ವಿದ್ಯುತ್ ವಾಹಕ ಅಂದರೆ ತಮ್ಮ ಮೂಲಕ ವಿದ್ಯುತ್ತನ್ನು ಅರಿಯಲು ಬಿಟ್ಟು ಕೊಡದೇ ಇರ್ತಕ್ಕಂಥ ನಾವು ವಿದ್ಯುತ್ ವಾಹಕ ಅಂತ ಕರಿತೀವಿ. ಅವಾಹಕ ಅಂತ ಕರಿತೀವಿ. ವಿದ್ಯುತ್ತನ್ನು ಅರಿಯಲು ಬಿಟ್ಕೊಡ್ತಕ್ಕಂಥ ನಾವು ವಿದ್ಯುತ್ ವಾಹಕ ಅಂತ ಕರಿತೀವಿ ಅಲ್ವಾ. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಆಗುತ್ತೆ. ಯಾಕಂತ ಅಂದರೆ ಗ್ರಾಫೈಟ್ ಆಗಿರ್ಬೋದು, ಕಬ್ಬಿಣ, ಸೋಡಿಯಂ ಇದೆಲ್ಲ ವಿದ್ಯುತ್ ವಾಹಕಗಳಲ್ಲಿ ಬರುತ್ತೆ. ತಮ್ಮ ಮೂಲಕ ವಿದ್ಯುತ್ತನ್ನು ಪ್ರವಾಹವನ್ನು ಅರಿಯಲು ಅನುಮತಿಸ್ತಕ್ಕಂಥ ವಸ್ತುಗಳನ್ನು ವಿದ್ಯುತ್ ವಾಹಕಗಳು ಅಂತ ಕರಿತೀವಿ. ಉದಾಹರಣೆಗೆ ಗ್ರಾಫೈಟ್ ಚಿನ್ನ, ತಾಮ್ರ, ಬೆಳ್ಳಿ, ಪಾದರಸ, ಸೋಡಿಯಂ. ಸೊ ಅತ್ಯುತ್ತಮ ವಿದ್ಯುತ್ ವಾಹಕ ಯಾವುದು ಅಂತ ಹೇಳಿದರೆ ಬೆಳ್ಳಿ ಆಗಿರುತ್ತೆ ಸ್ನೇಹಿತರೆ. ಆದರೆ ನಾವು ಒಂದು ದಿನನಿತ್ಯದ ಒಂದು ಇದರಲ್ಲಿ ಬೆಳ್ಳಿಯನ್ನು ಬಳಸೋದಿಲ್ಲ. ಯಾವುದಕ್ಕೆ ವಿದ್ಯುತ್ ವಾಹಕವಾಗಿ ಬಳಸೋಲ್ಲ. ಯಾಕೆ ಅಂತ ಹೇಳಿದರೆ ಬೆಳ್ಳಿಯ ಒಂದು ಇದು ಸಿಗ್ತಕ್ಕಂಥದ್ದು ತುಂಬ ಕಡಿಮೆ ಪ್ರಮಾಣ ಮತ್ತು ತುಂಬ ಒಂದು ಕಾಸ್ಟ್ಲಿ ಅಂತ ಏನು ಹೇಳ್ತೀವಿ. ಸೊ ಹಾಗಾಗಿ ನಾವು ಈ ಒಂದು ತಾಮ್ರ, ಕಾಪರ್ ಜಾಸ್ತಿ ಯೂಸ್ ಮಾಡ್ತಾ ಹೋಗ್ತೀವಿ, ಕಾಪರು. ಸೊ ಬೆಳ್ಳಿಯ ಬದಲಾಗಿ ಯೂಸ್ ಮಾಡ್ತೀವಿ. ಬಟ್ ಬೆಳ್ಳಿ ಅತ್ಯಂತ ವಿದ್ಯುತ್ ವಾಹಕವಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ನೀರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿದರೆ, ಮೃದು ನೀರು ಸಾಬೂನಿನೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೊರೆಯನ್ನು ಉಂಟು ಮಾಡುತ್ತದೆ. ಗಡುಸು ನೀರು ಸಾಬೂನಿನೊಂದಿಗೆ ನೊರೆಯನ್ನು ಉಂಟು ಮಾಡುವುದಿಲ್ಲ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಎರಡು ಸಹ ಸರಿಯಾಗಿದೆಯಾ, ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅಂತ ನೋಡ್ತಾ ಹೋದಾಗ, ಮೃದು ನೀರು ಅಂತಕ್ಕಂಥದ್ದು ಸಾಫ್ಟ್ ವಾಟರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸಾಫ್ಟ್ ವಾಟರ್ ಬಂದು ಹೆಚ್ಚಿನ ಪ್ರಮಾಣದ ನೊರೆಯನ್ನು ಉಂಟು ಮಾಡುತ್ತೆ. ಗಡುಸು ನೀರು ಹಾರ್ಡ್ ವಾಟರ್ ಅಂತ ಏನು ಹೇಳ್ತೀವೋ, ಸೊ ಅದು ನಮಗೆ ಸಾಬೂನಿನೊಂದಿಗೆ ನೊರೆಯನ್ನು ಕೊಡುವುದಿಲ್ಲ. ಸೊ ಎರಡೂ ಹೇಳಿಕೆ ಸಹ ಸರಿಯಾಗಿದೆ. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಇನ್ನು ಮೃದು ನೀರು ಮತ್ತು ಹಾರ್ಡ್ ವಾಟರ್ಗೆ ರೀಸನ್ ಏನಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ನಾವು ಗಡುಸು ನೀರು ಎಂದರೆ ಹೆಚ್ಚಿನ ಖನಿಜಾಂಶವನ್ನು ಹೊಂದಿರತಕ್ಕಂಥ ನೀರು ಅಂತ ಹೇಳ್ಬೋದು. ಅಥವಾ ಈ ಒಂದು ಗಡುಸು ನೀರಿನಲ್ಲಿ ನೋಡ್ತಾ ಹೋದಾಗ ಎರಡು ರೀತಿ ನೋಡ್ತಾ ಹೋಗ್ತೀವಿ, ತಾತ್ಕಾಲಿಕ ಗಡುಸು ನೀರು ಮತ್ತು ಶಾಶ್ವತ ಗಡುಸು ನೀರು ಅಂತಕ್ಕಂಥದ್ದು. ತಾತ್ಕಾಲಿಕ ಗಡುಸುತನ ಅಂತ ಹೇಳಿದಾಗ ಅಲ್ಲಿ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಕಾರ್ಬೊನೇಟ್ ಮತ್ತು ಬೈಕಾರ್ಬೊನೇಟ್ಗಳು ಮಿಕ್ಸ್ ಆಗಿರುತ್ತೆ. ಇನ್ನು ಶಾಶ್ವತ ಗಡುಸುತನ ಅಂತ ಹೇಳಿದಾಗ ಕ್ಯಾಲ್ಶಿಯಂ ಸಲ್ಫೈಟ್ ಅಥವಾ ಮೆಗ್ನೀಷಿಯಂ ಸಲ್ಫೈಟ್, ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ ಮೆಗ್ನೀಷಿಯಂ ಕ್ಲೋರೈಡು ಈ ಒಂದು ಶಾಶ್ವತ ಗಡುಸು ನೀರನ್ನು ಉಂಟು ಮಾಡ್ತಕ್ಕಂಥದಕ್ಕೆ ರೀಸನ್. ಎರಡೂ ಸಹ ಕೇಳ್ತಾರೆ ಸ್ನೇಹಿತರೆ, ಇಂಪಾರ್ಟೆಂಟು, ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು, ನೀರನ್ನು ಸೋಸಿದಾಗ ಅದರಲ್ಲಿರುವ ಖನಿಜಗಳು ತಳದಲ್ಲಿ ಸುಣ್ಣದ ರೀತಿಯಲ್ಲಿ ಶೇಖರಣೆಯಾಗಿರುತ್ತೆ. ಸೊ ಅದು ಗಡುಸು ನೀರು ಅಂತ ಹೇಳ್ತಾ ಹೋಗ್ತೀವಿ. ಇನ್ನು ಮೃದು ನೀರು ಗಡುಸು ನೀರಿಗೆ ಹೋಲಿಸಿದರೆ ಕಡಿಮೆ ಖನಿಜಾಂಶವನ್ನು ಒಳಗೊಂಡಿರ್ತಕ್ಕಂಥದ್ದಾಗಿರುತ್ತೆ. ಮೃದು ನೀರು ಸಾಬೂನಿನೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೊರೆಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಗಡುಸು ನೀರನ್ನು ನ್ಯೂಕ್ಲಿಯರ್ ರಿಯಾಕ್ಟರ್ ಕೈಗಾರಿಕೆಯಲ್ಲಿ ನ್ಯೂಟ್ರಾನ್ಗಳನ್ನು ಹದಗೊಳಿಸುವುದಕ್ಕೆ ಬಳಸಲಾಗುತ್ತದೆ. ವೆರಿ 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 ಇಂಪಾರ್ಟೆಂಟು. ಸೊ ಹಾರ್ಡ್ ವಾಟರ್ ಅಂತಕ್ಕಂಥದ್ದು ನಮ್ಮ ಒಂದು ದಿನನಿತ್ಯದ ಬಳಕೆಗೆ ಯೂಸ್ ಆಗಲಿಲ್ಲ ಅಂದರೂ ಸಹ ಈ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಕೈಗಾರಿಕೆಗಳಲ್ಲಿ ಬಳಸ್ತಕ್ಕಂಥದ್ದು ಆಗಿರುತ್ತೆ. ಏನಕ್ಕೆ ಅಂತ ಕೇಳಿದ್ರೆ ನ್ಯೂಟ್ರಾನ್ಗಳನ್ನು ಹದಗೊಳಿಸೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೀರಿನ ಗಡುಸುತನವನ್ನು ನೀರಿನಲ್ಲಿರುವ ಮಲ್ಟಿವ್ಯಾಲೆಂಟ್ ಕ್ಯಾಟಯನ್ಗಳ ಸಾಂದ್ರತೆಯಿಂದ ನಿರ್ಧರಿಸಲಾಗುತ್ತದೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮಲ್ಟಿವ್ಯಾಲೆಂಟ್ ಕ್ಯಾಟಯನ್ಗಳ ಸಾಂದ್ರತೆಯಿಂದ ಅದರ ಒಂದು ನೀರಿನ ಗಡುಸುತನವನ್ನು ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದನ್ನು ಸಹ ತುಂಬ ಸಲ ಕೇಳಿದ್ದಾರೆ. ಶಾಶ್ವತ ಗಡುಸು ಮತ್ತು ತಾತ್ಕಾಲಿಕ ಗಡುಸು ನೀರಿನ ಒಂದು ರಾಸಾಯನಿಕಗಳು ಯಾವುವು ಅಂತ. ಆ್ಯಂಡ್ ನೆಕ್ಸ್ಟ್, ಆಧುನಿಕ ಮಾನವ ಹೋಮೋಸೆಫಿಯನ್ಸ್ ಕಾಣಿಸಿಕೊಂಡಿದ್ದು ಯಾವಾಗ? ಸೊ ಮಾನವನ ಒಂದು ವೈಜ್ಞಾನಿಕ ಹೆಸರೇ ನಾವು ಹೋಮೋಸೆಫಿಯನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಹೋಮೋಸೆಫಿಯನ್ಸ್ ಕಾಣಿಸಿಕೊಂಡಿದ್ದು ಯಾವಾಗ? 10 ವರ್ಷಗಳ ಹಿಂದೆ, 50 ವರ್ಷಗಳ ಹಿಂದೆ, 75 ವರ್ಷಗಳ ಹಿಂದೆ, 25 ವರ್ಷಗಳ ಹಿಂದೆ ಅಂತ ಕೊಟ್ಟಿದ್ರೆ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಬಿ 50 ವರ್ಷಗಳ ಹಿಂದೆ. ಸೊ ಅದಕ್ಕಿಂತ ಮೊದಲು ಮನುಷ್ಯ ಇದ್ದ, ಬಟ್ ಆಧುನಿಕ ಮಾನವ ಅಂತ ಕೊಟ್ಟಿದ್ದೆ ನೋಡಿ. ಸೊ ಅದು ಕಾಣಿಸ್ಕೊಂಡಿದ್ದು 50 ವರ್ಷಗಳ ಹಿಂದೆ ಆಗಿರುತ್ತೆ.
ನೋಡಿ, ಆಧುನಿಕ ಹೋಮೋಸೆಫಿಯನ್ಸ್ ಕಾಣಿಸ್ಕೊಂಡಿದ್ದು 50 ವರ್ಷಗಳ ಹಿಂದೆ ಆಗಿತ್ತು. ಡಾರ್ವಿನ್ ರವರ ಮಾನವನ ವಿಕಾಸದ ಬಗ್ಗೆ ವಿಸ್ತಾರವಾದ ಅಧ್ಯಯನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಅಂದರೆ ಡಾರ್ವಿನ್ ರವರು ಮಾನವನ ವಿಕಾಸದ ಬಗ್ಗೆ ಒಂದು ಅಧ್ಯಯನವನ್ನು ಸ್ಟಡಿಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಹೋಮೋ ಎರೆಕ್ಟಸ್ ಮತ್ತು ಹೋಮೋ ಎರ್ಗಸ್ಟರ್ ಹಾಗೂ ಹೋಮೋಸೆಫಿಯನ್ಸ್ ಹತ್ತಿರದ ಪ್ರಭೇದವಾಗಿದೆ. ಅಂದರೆ ಹೋಮೋಸೆಫಿಯನ್ಸ್ ಏನೋ ಮನುಷ್ಯ ಆಗಿರುತ್ತೆ, ಬಟ್ ಅದಕ್ಕೂ ಹತ್ತಿರದಲ್ಲಿ ಹೋಮೋ ಎರೆಕ್ಟಸ್ ಮತ್ತು ಹೋಮೋ ಎರ್ಗಸ್ಟರ್ ಅಂತಕ್ಕಂಥ ಪ್ರಭೇದಗಳು ಇದ್ದು ಅಂತಕ್ಕಂಥದ್ದು ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಅದರ ಜೊತೆಗೆ ಚಿಂಪಾಂಜಿ ಮತ್ತು ಗೊರಿಲ್ಲಾ ಮಾನವನ ಹಿರಿಯ ಸಂಬಂಧಿಗಳಾಗಿವೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಚಿಂಪಾಂಜಿ ಹಾಗೂ ಗೊರಿಲ್ಲಗಳು ಪ್ರಾಣಿ ಸಂಕುಲದಲ್ಲಿ ತಕ್ಕ ಮಟ್ಟಿಗೆ ಬುದ್ಧಿಜೀವಿಗಳಾಗಿರುತ್ತೆ. ಸೊ ಮನುಷ್ಯ ಬುದ್ಧಿಜೀವಿ ಹೌದು, ಬಟ್ ಪ್ರಾಣಿಗಳಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಆದರೆ ಚಿಂಪಾಂಜಿ ಮತ್ತು ಗೊರಿಲ್ಲಾಗಳಿಗೆ ಕೆಲವೊಂದು ಬುದ್ಧಿ ಇದೆ ಅಂತಕ್ಕಂಥದ್ದು ಒಂದು ಸೈಂಟಿಫಿಕ್ ಆಗಿ ಕಂಡುಹಿಡಿದಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ನೆಕ್ಸ್ಟ್, ನವೀಕರಿಸಬಹುದಾದ ವಿದ್ಯುತ್ ಮೂಲಗಳಿಂದ ಚಾಲಿತವಾದ ವಿದ್ಯುತ್ ವಿಭಜಕಗಳಿಗೆ ಈ ಕೆಳಗಿನಲ್ಲಿ ಯಾವ ಪದವನ್ನು ಬಳಸಲಾಗುತ್ತದೆ? ಎಲೆಕ್ಟ್ರೋಲೈಸಿಸ್ಗೆ ಯಾವ ಪದವನ್ನು ಬಳಸ್ತಕ್ಕಂಥದ್ದು? ಬೂದು ಜಲಜನಕ, ನೀಲಿ ಜಲಜನಕ, ಹಳದಿ, ಹಸಿರು ಜಲಜನಕ. ನೋಡಿ, ಇಲ್ಲಿ ನವೀಕರಿಸಬಹುದಾದ ವಿದ್ಯುತ್ ಮೂಲಗಳಿಂದ ಚಾಲಿತವಾದ ವಿದ್ಯುತ್ ವಿಭಜಕ ಯಾವ ಪದ ಅಂತ ಹೇಳಿದಾಗ ಸ್ನೇಹಿತರೆ, ಇಲ್ಲಿ ಹಸಿರು ಜಲಜನಕ ಅಂತ ಹೇಳ್ತೀವಿ. ಅಂದರೆ ಉರಿತಕ್ಕಂಥದ್ದು ಏನಾಗಿರುತ್ತೆ ಅಂದರೆ ಅಲ್ಲಿ ಗ್ರೀನ್ ಕಲರಲ್ಲಿ ಕಾಣಿಸ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಇನ್ನು ಉಳಿದಂತೆ ನೋಡ್ತಾ ಹೋದಾಗ ಬೂದು ಜಲಜನಕವನ್ನು ಕೋಲ್ ಅಥವಾ ಲಿಗ್ನೈಟ್ನಿಂದ ಮಾಡ್ತಕ್ಕಂಥದ್ದು ಆಗಿರುತ್ತೆ. ನೀಲಿ ಜಲಜನಕವನ್ನು ನ್ಯಾಚುರಲ್ ಗ್ಯಾಸ್ನಿಂದ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ನ್ಯಾಚುರಲ್ ಗ್ಯಾಸ್ನ ನೋಡಿರಬಹುದು, ಈ ಒಂದು ಹೊಲೆಗಳೆಲ್ಲ ಉರಿಸ್ತಕ್ಕಂಥ ಬ್ಲೂ ಕಲರ್ ನೋಡ್ತಾ ಹೋಗ್ತೀವಿ. ಹಳದಿ ಜಲಜನಕವನ್ನು ಎಲೆಕ್ಟ್ರಿಸಿಟಿ ಗ್ರಿಡ್ನಿಂದ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಹಳದಿ ಎಲೆಕ್ಟ್ರಿಸಿಟಿ ಗ್ರಿಡ್, ನೀಲಿ ಬಂದು ನ್ಯಾಚುರಲ್ ಗ್ಯಾಸ್, ಬೂದು ಬಂದು ಕೋಲ್ ಅಥವಾ ಲಿಗ್ನೈಟ್ನಿಂದ ಮಾಡ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟು, ಸೂರ್ಯಮಂಡಲದ ಯಾವ ಗ್ರಹವು ಗಡಿಯಾರದ ದಿಕ್ಕಿನಲ್ಲಿ ಚಲನೆಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೂರ್ಯಮಂಡಲದ ಯಾವ ಗ್ರಹವು ಗಡಿಯಾರದ ದಿಕ್ಕಿನಲ್ಲಿ ಚಲನೆಯನ್ನು ಹೊಂದಿದೆ? ಸೊ ಕ್ಲಾಕ್ ವೈಸ್ ಅಂತ ಏನು ಹೇಳ್ತೀವೋ, ಕ್ಲಾಕ್ ವೈಸ್ ಡೈರೆಕ್ಷನ್ ಯುರೇನಸ್, ನೆಪ್ಚೂನ್, ಬುಧ ಗ್ರಹ, ಶನಿ ಗ್ರಹ. ಸೊ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಯುರೇನಸ್ಸು. ಆ್ಯಂಡ್ ಇದ್ರ ಬಗ್ಗೆ ಇನ್ನೊಂದು ಕ್ವಶನ್ ಕೇಳಿದರೆ 98 ಡಿಗ್ರಿ ಓರೆಯಾಗಿ ಇದು ಬಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಯಾವುದೋ ಒಂದು ಕಾಯ ಬಂದು ಇದಕ್ಕೆ ಸರಿಯಾಗಿ ಡಿಕ್ಕಿಯನ್ನು ಹೊಡೆದಾಗ ಅದಿರ್ತಂಥ ಪೋರ್ಷನು 98 ಡಿಗ್ರಿಗೆ ಟರ್ನ್ ಆಗುತ್ತಂತೆ. ಸೊ ಹಾಗಾಗಿ ಅದು ಆ ದಿಕ್ಕಿನಲ್ಲಿ ಚಲನೆ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾ ಹೋಗ್ತಾರೆ. ಸೊ ಇದ್ರ ಬಗ್ಗೆ ನೋಡ್ತಾ ಹೋದಾಗ ಸ್ನೇಹಿತರೆ, ಯುರೇನಸನ್ನು ಮೊದಲು ಆವಿಷ್ಕರಿಸಿದವರು ವಿಲಿಯಂ ಹರ್ಷಲ್ ರವರು ಮೊಟ್ಟ ಮೊದಲ ಬಾರಿಗೆ ಯುರೇನಸನ್ನು ಆವಿಷ್ಕಾರವನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಇದನ್ನು ಗಾಡ್ ಆಫ್ ಹೆವೆನ್ಸ್ ಅಂತ ಕರಿತಾ ಹೋಗ್ತಾರೆ. ದೂರದರ್ಶಕದಿಂದ ಕಂಡುಹಿಡಿದ ಮೊದಲ ಗ್ರಹ ಅಂತ ಇದು. ಆ್ಯಂಡ್ ಇದರ ಉಪಗ್ರಹ ಬಂದು ಟೈಟಾನಿಯಮು. ಇದರ ಜೊತೆಗೆ ಟೈಟಾನಿಯಂ ಬರುತ್ತೆ. ಸೊ ಆಮ್ರಿಯಲು, ಟೈಟಾನಿಯಮು, ಒಬೆರಾನ್. ಸೊ ಈ ರೀತಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಇಲ್ಲಿ ಕೆಲವೊಂದು ಮಿಸ್ಟೇಕ್ ಆಗಿದೆ. ಓಕೆ, ಸೂರ್ಯನಿಂದ 7ನೇ ಗ್ರಹವಾದ ಯುರೇನಸ್ ನಮ್ಮ ಸೌರವ್ಯೂಹದ 3ನೇ ಅತಿ ದೊಡ್ಡ ಹಾಗೂ ಗಾಳಿಯಿಂದ ಕೂಡಿದ ಅನಿಲ ದೈತ್ಯ ಗ್ರಹವಾಗಿದೆ. ಅಂದರೆ ಸೂರ್ಯನಿಂದ 7ನೇ ಗ್ರಹ ಆಗಿದೆ. ಅದರ ಒಂದು ವಾಯ್ಸ್ ಏನಂತೀವಿ, ದೊಡ್ಡ ಚಿಕ್ಕ ಅದರ ಗಾತ್ರದಲ್ಲಿ ನೋಡ್ತಾ ಹೋದಾಗ ಅದು 3ನೇ ಅತಿ ದೊಡ್ಡ ಒಂದು ಗ್ರಹ ಆಗಿರುತ್ತೆ. ಸೊ ಮುಖ್ಯವಾಗಿ ಇಲ್ಲಿ ಹೈಡ್ರೋಜನ್, ಹೀಲಿಯಂ ಮತ್ತು ಮೀಥೇನ್ ಅನಿಲಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡ್ತಾ ಹೋದರೆ, ಒಂದೇ ಪ್ರಭೇದದ ಜೀವಿಗಳಾಗಿದ್ದು ಬೇರೆ ಬೇರೆ ಭೌತಿಕ ಗುಣಲಕ್ಷಣವನ್ನು ಹೊಂದಿರುವುದಕ್ಕೆ ಏನೆಂದು ಕರೆಯುತ್ತಾರೆ? ಒಂದೇ ಪ್ರಭೇದದ ಜೀವಿಗಳಾಗಿದ್ದು ಬೇರೆ ಬೇರೆ ಭೌತಿಕ ಗುಣಲಕ್ಷಣ ಹೊಂದಿರುವುದಕ್ಕೆ ಏನೆಂದು ಕರೆಯುತ್ತಾರೆ? ಸಮುದಾಯ, ಎಕೋಡ್, ಜೀವಿ ಸಮೂಹ, ಎಕೋಟೈಪ್. ಸೊ ಒಂದೇ ಪ್ರಭೇದ ಜೀವಿಗಳಾಗಿದ್ದು ಬೇರೆ ಬೇರೆ ಭೌತಿಕ ಗುಣಲಕ್ಷಣವನ್ನು ಹೊಂದಿರ್ತಕ್ಕ ನಾವು ಎಕೋಡ್ ಅಂತ ಕರಿತೀವಿ. ಆನ್ಸರ್ ಆಪ್ಷನ್ ಬಿ ಎಕೋಡ್ ಆಗಿರುತ್ತೆ. ಆ್ಯಂಡ್ ಅದೇ ರೀತಿ ಕೊಟ್ಟಿರ್ತಕ್ಕ ನೋಡ್ತಾ ಹೋದಾಗ ಒಂದೇ ಭೌಗೋಳಿಕ ಪ್ರದೇಶದಲ್ಲಿ ಇರ್ತಕ್ಕಂಥದ್ದನ್ನ ಎಕೋಟೈಪ್ ಅಂತ ಕರಿತಾ ಹೋಗ್ತಾರೆ. ಒಂದು ಸಮುದಾಯದಲ್ಲಿ ಒಂದು ಜೀವಿ ನಿರ್ವಹಿಸುವ ಪಾತ್ರ ಜೀವಿ ಪರಿಸರ ವ್ಯವಸ್ಥೆಯ ಸಂಬಂಧಕ್ಕೆ ನಿಶ್ ಎಂದು ಕರೆಯಲಾಗುತ್ತದೆ. ಒಂದೇ ಬಗೆಯ ವಾಯುಗುಣದಲ್ಲಿ ವಾಸ ಮಾಡುವ ಜೀವ ಸಮುದಾಯದ ಗುಂಪಿಗೆ ಜೀವ ಸಮೂಹ ಎಂದು ಕರೆಯಲಾಗುತ್ತದೆ. ಒಂದೇ ಪ್ರದೇಶದಲ್ಲಿ ವಾಸ ಮಾಡುವ ಬೇರೆ ಬೇರೆ ಪ್ರಭೇದಗಳ ಸಮುದಾಯಕ್ಕೆ ಜೀವ ಸಮುದಾಯ ಎಂದು ಕರೆಯಲಾಗುತ್ತದೆ. ಸೊ ಇಲ್ಲಿ ಜೀವ ಸಮುದಾಯ ಫಾರೆಸ್ಟ್ಗಳು ನೋಡ್ತಾ ಹೋಗ್ತೀವಿ. ಬಟ್ ಜೀವ ಸಮೂಹ ಅಂತ ಹೇಳಿದಾಗ ಒಂದೇ ಬಗೆಯ ವಾಯುಗುಣದಲ್ಲಿ ವಾಸ ಮಾಡ್ತಕ್ಕಂಥ ಜೀವ ಸಮುದಾಯವನ್ನು ಜೀವ ಸಮೂಹ ಅಂತ ಕರಿತಾ ಹೋಗ್ತೀವಿ. ಸೊ ಹೀಗಿರಬೇಕಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದೇ ಪ್ರಭೇದ ಜೀವಿಗಳಾಗಿದ್ದು ಬೇರೆ ಬೇರೆ ಭೌತಿಕ ಗುಣಲಕ್ಷಣ ಹೊಂದಿರತಕ್ಕಂಥ ನಾವು ಎಕೋಡ್ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟು, ಯಾವ ಅನಿಲವನ್ನು ಜೌಗು ಅನಿಲ ಎಂದು ಕರೆಯುತ್ತಾರೆ? CO2 ಕಾರ್ಬನ್ ಡೈಆಕ್ಸೈಡ್, CH4 ಕೊಟ್ಟಿದ್ದಾರೆ, CFC ಕೊಟ್ಟಿದ್ದಾರೆ, ಕಾರ್ಬನ್ನು,
ಆ್ಯಂಡ್ NH2 ಕೊಟ್ಟಿದ್ದಾರೆ. ಸೊ ಜೌಗು ಅನಿಲ ಅಂತ ಹೇಳಿದಾಗ ಮೀಥೇನ್ ಹೇಳ್ತೀವಿ ಸ್ನೇಹಿತರೆ. ಮೀಥೇನ್ CH4 ಏನಿದೆಯೋ, ಸೊ ಮೀಥೇನ ಜೌಗು ಅನಿಲ ಅಂತ ಕರಿತೀವಿ. ಸೊ ನೋಡಿ, ಜೌಗು ಅನಿಲ ಅಂದರೆ ಗ್ಯಾಸ್ ಅಥವಾ ಜೌಗು ಪ್ರದೇಶದಲ್ಲಿ ಉಂಟಾಗುವ ಅನಿಲ ಎಂದರ್ಥ. ಇದನ್ನು ವಿಜ್ಞಾನದಲ್ಲಿ ಮೀಥೇನ್ ಎಂದು ಕರೆಯಲಾಗುತ್ತದೆ. ಹಸಿರು ಮನೆ ಅನಿಲಗಳು ವಾತಾವರಣ ತಾಪವನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಸೊ ಮೇಯ್ನಾಗಿ ನಾವು ಮೀಥೇನ್ ನೋಡ್ತಾ ಹೋಗ್ತೀವಿ. ಇದರಲ್ಲಿ CO2, CH4, CFC, N2O, ನೀರಾವಿ, ಓಝೋನ್ ಪ್ರಮುಖವಾದವು. ಇದರಲ್ಲಿ ಇಂಗಾಲದ ಡೈಆಕ್ಸೈಡ್ ಹಸಿರುಮನೆ ಪರಿಣಾಮಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೀರಾವಿ ನೈಸರ್ಗಿಕ ಹಸಿರುಮನೆ ಪರಿಣಾಮಕ್ಕೆ ಹೆಚ್ಚು ಕೊಡುಗೆಯನ್ನು ಕೊಡ್ತಕ್ಕಂಥದ್ದು. ಹಸಿರುಮನೆ ಅನಿಲಗಳ ನಿರ್ವಹಣೆಯ ಮೇಲಿನ ಜಗತ್ತಿನ ಮೊಟ್ಟ ಮೊದಲ ಉಪಗ್ರಹ ಜಪಾನಿನ GOSAT ಅಥವಾ ಇಬುಕಿ. ನಾನು ಆಲ್ರೆಡಿ ಫಸ್ಟ್ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಜಪಾನ್ ಆರಿಸಿದಂಥ ಒಂದು ಉಪಗ್ರಹ ಇಬುಕಿ ಅಂತಕ್ಕಂಥದ್ದು ಹಸಿರುಮನೆ ಪರಿಣಾಮಕ್ಕೆ ಒಂದು ನಿರ್ವಹಣೆಗೋಸ್ಕರ ಅಥವಾ ಅದರ ಒಂದು ಮೇಲ್ವಿಚಾರಣೆಗೋಸ್ಕರ ಅಥವಾ ಅದರ ಒಂದು ಇದನ್ನು ಐಡೆಂಟಿಫಿಕೇಶನ್ ಮಾಡೋದಕ್ಕೋಸ್ಕರ ಇರ್ತಕ್ಕಂಥ ಒಂದು ಉಪಗ್ರಹ ಆಗಿರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ಪ್ರಮಾಣವನ್ನು ಪತ್ತೆ ಹಚ್ಚೋದಕ್ಕೋಸ್ಕರ. ಇನ್ನು ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿರುವ LH5475b ಯಾವುದಕ್ಕೆ ಸಂಬಂಧಿಸಿದೆ? ಸಸ್ಯ ಜಾತಿಯ ಗಿಡ, ಒಂದು ಸಸ್ತನಿಯ ಪ್ರಭೇದ, ಹೊಸ 5G ತಂತ್ರಜ್ಞಾನ, ಒಂದು ಹೊರಗ್ರಹ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಡಿ, ಒಂದು ಹೊರಗ್ರಹ ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಾ ಹೋದಾಗ LHS475b ಒಂದು ಎಕ್ಸೋ ಪ್ಲಾನೆಟ್ ಆಗಿದೆ. ಇದು 40.7 ಜ್ಯೋತಿರ್ವರ್ಷದ ದೂರದಲ್ಲಿದೆಯಂತೆ. ಇದನ್ನು ಜೇಮ್ಸ್ ವೆಬ್ ಟೆಲಿಸ್ಕೋಪ್ನಲ್ಲಿ ಶೋಧಿಸಲಾಗಿರ್ತಕ್ಕಂಥದ್ದು. ಸೊ ಇದನ್ನು 2023ರಲ್ಲಿ ಕಂಡುಹಿಡಿತಕ್ಕಂಥದ್ದಾಗಿದೆ. ಆ್ಯಂಡ್ ಇದರ ಉಷ್ಣಾಂಶ ಬಂದು 313 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಆ್ಯಂಡ್ ಮೈನಾಗಿ ಇದು ಮೀಥೇನ್ ಅಧಿಕವಾಗಿ ಹೊಂದಿರತಕ್ಕಂಥ ಹವಾಗುಣ. ಅಂದರೆ ಈ ಒಂದು ಏನಿದೆಯೋ, ಸೊ ಇದರಲ್ಲಿ ಮೀಥೇನ್ ಜಾಸ್ತಿಯಾಗಿ ಕಂಡುಬರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಇದು ಟೆಲಿಸ್ಕೋಪಲ್ಲಿ ಕಂಡುಹಿಡಿದಿರ್ತಕ್ಕಂಥದ್ದು. ಸೊ 2023ರಲ್ಲಿ ಪತ್ತೆ ಮಾಡಿರ್ತಕ್ಕಂಥ ಒಂದು ಎಕ್ಸೋ ಪ್ಲಾನೆಟ್ ಹೊರಗ್ರಹ ಅಂತ ಹೇಳಬಹುದಾಗಿರುತ್ತೆ. ಸೊ ಇಷ್ಟು ಬಂದು ಸೈನ್ಸ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಮುಖ ಪ್ರಶ್ನೋತ್ತರಗಳು ಇದಾಗಿದೆ ಸ್ನೇಹಿತರೆ.